ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 105. ಅದೊಂದು ಗುಂಡಿನ ಶಬ್ದ ಎಲ್ಲರ ಎದೆಗೂ ಗುಂಡು ಹೊಡೆದಂತೆ ಆಗಿತ್ತು. ಧೃತಿ ತನ್ನನ್ನು ಹಿಡಿದು ದೂಡುತ್ತಿದ್ದ ಹಾಗೆ ಯಾಕೆ ಹಾಗೆ ದೂಡುತ್ತಿದ್ದಾಳೆ ಎಂದು ಹಿಂದೆ ತಿರುಗುವಷ್ಟರಲ್ಲಿ ಭುಜಕ್ಕೆ ಬುಲೆಟ್ ಬಿದ್ದು ಅದಾಗಲೇ ಅವಳ ಭುಜದಿಂದ ರಕ್ತ ಚಿಮ್ಮುತ್ತಿತ್ತು. ಮುಖ ಕಿವುಚುತ್ತಾ ಕೆಳಗೆ ಕುಸಿಯುತ್ತಿದ್ದವಳನ್ನು ಧೃತಿ ಎಂದು ಕೂಗುತ್ತಾ ತನ್ನ ತೋಳ ತೆಕ್ಕೆಯಲ್ಲಿ ಬಂಧಿಸಿದನು. ದತ್ತಾತ್ರೇಯ ಅವರು ಕೂಡ ಪುಟ ಎಂದು ಕೂಗುತ್ತಾ ಆದಿಯ ತೋಳಿನಲ್ಲಿ ಇರುವವಳನ್ನು ತಾವೂ ಕೂಡ ಹಿಡಿದರು. ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದಂತಹ ಜಾಗ ಅದೊಂದು ಗುಂಡಿನ ಶಬ್ದಕ್ಕೆ ಹೆದರಿದ ಜನರು ಚೆಲ್ಲಾಪಿಲ್ಲಿಯಾಗಿ ಕೂಗುತ್ತಾ ಓಡತೊಡಗಿದರು. ತಮಗೆ ಏನೋ ಆಗುವುದು ಎನ್ನುವಂತೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಜಗದ ಪರಿವೇ ಇಲ್ಲದಂತೆ ಓಡುತ್ತಿದ್ದರು. ಮೊದಲೇ ದೇವಸ್ಥಾನದ ಬಂದೋಬಸ್ತ್ ಎಂದು ನಿಯೋಜನೆ ಮಾಡಿದ್ದ ಪಿಸಿಗಳು ಜನರನ್ನು ಕಂಟ್ರೋಲ್ ಮಾಡಲು ಹರಸಾಹಸ ಪಡಬೇಕಾಯಿತು. ದೇವಸ್ಥಾನದ ಒಳಗೆ ಬರುತ್ತಿದ್ದ ಹಾಗೆ ಗುಂಡಿನ ಶಬ್ದ ಕೇಳಿ ಧ್ರುವನ ಹೃದಯ ನಿಂತಹ ಅನುಭವವಾಗಿತ್ತು. ಅವನ ತಲೆಯಲ್ಲಿ ಬಂದದ್ದು ಆದಿಯ ಮುಖ. ಅದಾಗಲೇ ಜನರೆಲ್ಲ ಓಡತೊಡಗಿದರು. ಅದನ್ನು ನೋಡಿ ಎದರಿದವನು ಒಳಗೆ ಓಡುತ್ತಿದ್ದ ಹಾಗೆ ಆದಿಯ ತೋಳಿನಲ್ಲಿ ರಕ್ತದ ಮಡುವಿನಲ್ಲಿ ಮಲಗಿರುವವಳನ್ನು ನೋಡಿ ಅವನು ಉಸಿರು ನಿಂತಹ ಅನುಭವ ಆಗಿತ್ತು. ಧೃತಿ ಎಂದು ಗಂಟಲು ಬಿರಿಯುವ ಹಾಗೆ ಕೂಗುತ್ತಾ ತಾನು ಕೂಡ ಓಡಿ ಹೋಗಿ ಅವಳನ್ನು ಹಿಡಿದನು. ದೇವಸ್ಥಾನದ ಆವರಣದಲ್ಲಿದ್ದ ಎಸ್ಐ ಪ್ರತಾಪ್ ಗುಂಡಿನ ಶಬ್ದ ಬಂದ ಕಡೆಗೆ ಓಡಿ ಬಂದವರಿಗೆ ಧೃತಿ ರಕ್ತದ ಮಡುವಿನಲ್ಲಿ ಇರುವುದನ್ನು ನೋಡಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಆದಿಗೆ ಬೆನ್ನು ಮಾಡಿ ನಿಂತು ಸುತ್ತಲೂ ನೋಡುತ್ತಾ, ಸರ್, ಬೇಗ ಹಾಸ್ಪಿಟಲ್ಗೆ ಹೋಗಿ, ಇಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತಿದ್ದ ಹಾಗೆ ಪ್ರತಾಪ್ ಏನಿದೆಲ್ಲ ಎಂದು ಕೇಳಿದನು. ಅದಾಗಲೇ ಅವನ ಕಣ್ಣುಗಳಲ್ಲಿ ಅಶ್ರು ಬಿಂದುಗಳು ಜಮೆಯಾಗಿದ್ದವು. ತನಗೆ ಏನಾದರೂ ಸಹಿಸುತ್ತಾನೆ, ಆದರೆ ತಾನು ಪ್ರೀತಿಸುವ ಜೀವಕ್ಕೆ ಏನಾದರೂ ಆದರೆ ಸಹಿಸುವುದಿಲ್ಲ ಅವನ ಮನ. ಸರ್, ಈಗ ಏನನ್ನೂ ಹೇಳುವಷ್ಟು ಸಮಯವಿಲ್ಲ. ನಾನು ನಿಮಗೆ ಆಮೇಲೆ ಎಲ್ಲ ಹೇಳುತ್ತೇನೆ. ಪ್ಲೀಸ್ ಮೇಡಮ್ನ ಮೊದಲು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಎನ್ನುತ್ತಿದ್ದ ಹಾಗೆ ಧ್ರುವ ಕೂಡ ಹೌದು ಸರ್, ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದನು. ಇಬ್ಬರ ಮಾತು ಕೇಳಿ ಧೃತಿಯನ್ನು ತೋಳಿಗೇರಿಸಿಕೊಂಡು ಆದಿ ಜೀಪಿನ ಬಳಿ ಬರುವವರೆಗೆ ಎಸ್ಐ ಪ್ರತಾಪ್ ಹಾಗೂ ಅವರ ಸಿಬ್ಬಂದಿಗಳು ಅವನ ಸುತ್ತಲೂ ನಿಂತು ಅವನಿಗೆ ಪ್ರೊಟೆಕ್ಷನ್ ಕೊಡುತ್ತಾ ಬಂದಿದ್ದರು. ಈ ಸ್ಥಿತಿಯಲ್ಲಿ ಆದಿ ಡ್ರೈವ್ ಮಾಡಲು ಆಗುವುದಿಲ್ಲ ಎಂದು ಅರಿತವರು, ಅಲ್ಲದೆ ಆದಿ ಇವತ್ತು ತಮ್ಮ ಡ್ರೈವರ್ನನ್ನು ಕರೆದುಕೊಂಡು ಬಂದಿಲ್ಲ ಎನ್ನುವ ಯೋಚನೆಯಲ್ಲಿ ತಮ್ಮ ಕಾರಿನ ಡ್ರೈವರ್ನನ್ನು ಕೂಗಿ ಕರೆದು ಅವನಿಗೆ ಕಾರು ಓಡಿಸಲು ಹೇಳಿ ಬೇಗ ಹಾಸ್ಪಿಟಲ್ ಬಳಿ ಹೋಗುವಂತೆ ಸೂಚನೆ ನೀಡಿದರು. ಡ್ರೈವರ್ ಕಾರು ಚಾಲ್ ಮಾಡುತ್ತಿದ್ದರೆ ಅವರ ಪಕ್ಕ ಧ್ರುವ ಕುಳಿತು ಹಿಂದೆ ತಿರುಗಿ ಧೃತಿಯನ್ನು ನೋಡುತ್ತಿದ್ದವನ ಕಣ್ಣುಗಳು ತುಂಬುತ್ತಿದ್ದವು. ಇತ್ತ ತನ್ನ ಮಡದಿಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಧೃತಿ, ನಿನಗೆ ಏನೂ ಆಗುವುದಿಲ್ಲ, ಕಣ್ಣು ಬಿಡು ಎಂದು ಹೇಳುವವನ ಕಣ್ಣುಗಳು ಏನೂ ಕಾಣದಂತೆ ಮಂಜಾಗಿದ್ದವು. ಕಾರಣ ಕಣ್ಣು ತುಂಬ ಕಣ್ಣೀರೇ ತುಂಬಿತ್ತು. ಪುಟ, ಎದ್ದೇಳು ಪುಟ, ನಿನಗೇನೂ ಆಗುವುದಿಲ್ಲ ಎಂದು ಮಲಗಿದ್ದವಳ ಕಾಲು ಹಿಡಿದು ದತ್ತಾತ್ರೇಯ ಅವರು ಕೂಡ ರೋಧಿಸುತ್ತಿದ್ದರು. ಆದಿ ಹೇಳಿದ ಹಾಸ್ಪಿಟಲ್ ಬಳಿ ವೇಗವಾಗಿ ಬಂದಿದ್ದನು ಡ್ರೈವರ್. ಒಡನೆಯೇ ವೈದ್ಯರುಗಳು ಧೃತಿಯನ್ನು ಅಡ್ಮಿಟ್ ಮಾಡಿಕೊಂಡಿದ್ದರು. ಹೊರಗೆ ಆತಂಕದಲ್ಲಿಯೇ ನಿಂತಿದ್ದ ಆದಿಯ ಬಳಿ ಬಂದ ಒಬ್ಬ ನರ್ಸ್, ಸರ್, ಪೇಪರ್ಗೆ ಸಹಿ ಮಾಡಿ ಎಂದು ಅವನಿಂದ ಒಪ್ಪಿಗೆಯ ಪತ್ರಿಕೆ ಸಹಿ ಮಾಡಿಸಿಕೊಂಡು ಅವಳ ಶಸ್ತ್ರಚಿಕಿತ್ಸೆಗೆ ಮಾಡಲು ನಿಂತರು. ಒಂದೆಡೆ ತನ್ನನ್ನು ಕಾಪಾಡಿದ ಮಡದಿಯ ಮೇಲೆ ಹೆಮ್ಮೆಯ ಭಾವ, ಇನ್ನೊಂದೆಡೆ ಎದೆ ಬಿರಿಯುವ ಹಾಗೆ ಅಳಬೇಕು ಎನ್ನುವಷ್ಟು ಮಡುವುಗಟ್ಟಿದ ದುಃಖ. ಅಷ್ಟು ಸುಲಭವಾಗಿ ತನ್ನ ದುಃಖವನ್ನು ಹೊರಹಾಕಲು ಈಗ ಅವನು ಸಾಮಾನ್ಯವಾದ ಮನುಷ್ಯನಲ್ಲ, ದಷ್ಟ ಪೊಲೀಸ್ ಅಧಿಕಾರಿ. ಎಷ್ಟೋ ಯುವಕರಿಗೆ ಸ್ಫೂರ್ತಿಯ ಚಿಲುಮೆ ಅವನು. ಹಾಸ್ಪಿಟಲಲ್ಲಿ ಓಡಾಡುವ ನರ್ಸ್ಗಳು, ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವ ಹೆಂಗಸರು ಎಲ್ಲರೂ ಇವನನ್ನೇ ನೋಡಿಕೊಂಡು ಓಡಾಡುತ್ತಿದ್ದರು. ಹಾಗೆ ಅತ್ತು ಬಿಟ್ಟರೆ ಆದಿಯ ದೌರ್ಬಲ್ಯ ಎಲ್ಲರಿಗೂ ತಿಳಿಯುವುದು. ಹೆಂಗಸರು ಅತ್ತು ತಮ್ಮ ದುಃಖವನ್ನು ಹೊರಹಾಕುವಷ್ಟು ಸುಲಭವಾಗಿ ಗಂಡಸರು ಅತ್ತು ತಮ್ಮ ದುಃಖವನ್ನು ಹೊರಹಾಕಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಮನದಲ್ಲಿ ಎಷ್ಟೇ ದುಃಖ ಅಡಗಿದರೂ ಮೇಲ್ನೋಟಕ್ಕೆ ಮಾತ್ರ ಮೌನವಾಗಿಯೇ ಇರುತ್ತಾರೆ. ಇದಕ್ಕೆ ಆದಿ ಕೂಡ ಹೊರತಾಗಿರಲಿಲ್ಲ. ಗಂಟೆಗಳ ಹಿಂದಷ್ಟೇ ಖುಷಿಯಲ್ಲಿಯೇ ಅವಳ ಕುತ್ತಿಗೆಗೆ 3 ಗಂಟನ್ನು ಹಾಕಿದ್ದನು. ಆದರೆ ಈಗ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದಾಳೆ ಅವಳು. ಮನಸ್ಸಿಗೆ ಎಷ್ಟೇ ಸಮಾಧಾನ ಮಾಡಿಕೊಳ್ಳಬೇಕು ಎಂದರೂ ಕೂಡ ಅವನಿಗೆ ಸಮಾಧಾನವಾಗುತ್ತಿಲ್ಲ.
ಒಮ್ಮೊಮ್ಮೆ ತಲೆಯ ಮೇಲೆ ಕೈ ಹೊತ್ತುಕೊಳ್ಳುವುದು, ಇನ್ನೊಮ್ಮೆ ತುಂಬಿದ ಕಣ್ಣುಗಳನ್ನು ಯಾರಿಗೂ ಕಾಣದಂತೆ ತೊಡೆದುಕೊಳ್ಳುವುದು, ಒಂದೆಡೆ ಕುಳಿತುಕೊಳ್ಳಲು ಆಗದಂತಹ ಚಡಪಡಿಕೆ. ಹೆಂಡತಿಗೋಸ್ಕರ ಅವನ ಮನದ ಒದ್ದಾಟ ದತ್ತಾತ್ರೇಯ ಅವರಿಗೆ ತಿಳಿದು ಹೋಗಿತ್ತು. ಹೆಂಡತಿಗೆ ಏನಾಗುವುದೋ ಎನ್ನುವ ಭಯ ಅವನ ಮುಖದ ಮೇಲೆ ಸ್ಪಷ್ಟ ಚಿತ್ರಣದಂತಿತ್ತು. ಅವನು ಕುರ್ಚಿಯ ಪಕ್ಕ ಕುಳಿತವರು ಅವನ ಕೈ ಮೇಲೆ ತಮ್ಮ ಹಸ್ತವನ್ನು ಇಡುತ್ತಾ, ಆದಿ, ನೀನು ಹೀಗೆ ಇದ್ದರೆ ಹೇಗೆ? ಧೃತಿಪುಟ್ಟಗೆ ಏನೂ ಆಗುವುದಿಲ್ಲ, ಸಮಾಧಾನ ಮಾಡಿಕೋ ಎಂದರು. ಅವರ ಎದುರಿಗೆ ಕುಳಿತಿರುವ ಧ್ರುವನಿಗೆ ಅದಾಗಲೇ ದತ್ತಾತ್ರೇಯ ಅವರು ಇಬ್ಬರ ಮದುವೆ ವಿಚಾರ ತಿಳಿಸಿದ್ದರಿಂದ ಆದಿಯ ಮನದ ನೋವನ್ನು ಅಂದಾಜಿಸಿದನು. ಮಾವ, ಒಬ್ಬ ಮನುಷ್ಯನಿಗೆ ಮೇಲಿಂದ ಮೇಲೆ ಪೆಟ್ಟು ಬೀಳುತ್ತಲೇ ಇದ್ದರೆ ಹೇಗೆ ತಾನೇ ತಡೆದುಕೊಳ್ಳುತ್ತಾನೆ? ಚಿಕ್ಕಂದಿನಿಂದಲೂ ಬರೀ ನೋವು, ಅವಮಾನಗಳನ್ನು ಅನುಭವಿಸಿದ್ದಾಳೆ. ಈಗಲಾದರೂ ನೆಮ್ಮದಿಯಾಗಿ ಇರಲಿ ಎಂದರೆ ಅವಳಿಗೆ ಅದಕ್ಕೂ ಅವಕಾಶ ಇಲ್ಲ. ಮಾವ, ನಿಮಗೆ ಗೊತ್ತಾ, ನಾನು ಇವತ್ತು ಅವಳಿಗೆ ನನ್ನ ಪ್ರೀತಿಯನ್ನು ಹೇಳಿದಾಗ ಅವಳ ಮುಖದಲ್ಲಿ ಇದ್ದ ಮುಗ್ಧತೆ, ಕಣ್ಣಿನಲ್ಲಿ ಇದ್ದ ಹೊಳಪು ನೋಡುವುದೇ ಚೆಂದ ಇತ್ತು. ಆದರೆ ಈಗ ನನಗೋಸ್ಕರ ತನ್ನ ಜೀವವನ್ನೇ ಪಣಕ್ಕಿಟ್ಟು ಇಲ್ಲಿ ಮಲಗಿದ್ದಾಳೆ. ನನ್ನಿಂದಲೇ ಅವಳಿಗೆ ಹೀಗಾಯ್ತಲ್ಲ ಎನ್ನುವ ಪಶ್ಚಾತ್ತಾಪ ನನ್ನನ್ನು ಸುಡುತ್ತಿದೆ ಮಾವ ಎಂದು ದತ್ತಾತ್ರೇಯ ಅವರ ಹೆಗಲಿಗೆ ಹೊರಗೆ ಕೊನೆಗೂ ತನ್ನ ಮನದ ನೋವನ್ನು ಹೊರಹಾಕಿದನು. ಆದಿ, ಇದರಲ್ಲಿ ದೇವರದ್ದು ಏನು ತಪ್ಪಿದೆ ಹೇಳು? ಅವನು ನಮಗೆ ಕಷ್ಟ ಕೊಡುವುದು, ನಾವು ಎಷ್ಟು ಗಟ್ಟಿಯಾಗಿದ್ದೇವೆ, ಅವನು ಕೊಟ್ಟಂತಹ ಕಷ್ಟಗಳನ್ನು ಹೇಗೆ ಎದುರಿಸುತ್ತೇವೆ ಎನ್ನುವ ಪರೀಕ್ಷೆ ಮಾಡಲು ಹಾಗೆ ಕಷ್ಟ ಕೊಡುತ್ತಾನೆ. ಅವನು ಕೊಟ್ಟಂತಹ ಕಷ್ಟಗಳನ್ನು ನಾವು ಧೈರ್ಯವಾಗಿ ಎದುರು ನಿಂತು ಎದುರಿಸಿದರೆ ನಮ್ಮ ದಿಟ್ಟತನ, ಧೈರ್ಯವನ್ನು ನೋಡಿ ಅವನೇ ಸೋತು ನಮ್ಮಿಂದ ದೂರ ಸರಿಯುತ್ತಾನೆ. ಇಲ್ಲಿ ಧೃತಿಪುಟ್ಟಳ ಪರಿಸ್ಥಿತಿಯೂ ಕೂಡ ಅದೇ. ಈ ರೀತಿಯ ಸನ್ನಿವೇಶಗಳು ಅವಳನ್ನು ಗಟ್ಟಿ ಮಾಡುತ್ತಾ ಹೋಗುತ್ತವೆ. ಇದೆಲ್ಲ ನಿನ್ನಿಂದಲೇ ಆಯಿತು ಎನ್ನುವುದನ್ನು ಮರೆತು ನಿರಾಳವಾಗಿರು ಎನ್ನುತ್ತಿದ್ದ ಹಾಗೆ, ಹಾಗಲ್ಲ ಮಾವ, ಇವತ್ತು ಸ್ವಲ್ಪದರಲ್ಲಿಯೇ ಅವಳ ಜೀವ ಉಳಿಯಿತು. ಅವಳ ಭುಜಕ್ಕೆ ಬಿದ್ದಿರುವ ಬುಲೆಟ್ ತಲೆಗೆ ಅಥವಾ ಎದೆಯ ಭಾಗಕ್ಕೆ ಬಿದ್ದಿದ್ದರೆ ಏನು ಮಾಡಬೇಕಿತ್ತು ಎಂದು ಆತಂಕಭರಿತ ಧ್ವನಿಯಲ್ಲಿ ಹೇಳಿದನು. ಈಗ ಹಾಗೇನೂ ಆಗಿಲ್ಲವಲ್ಲ ಬಿಡು ಆದಿ, ದೊಡ್ಡ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿದೆ ಎಂದು ಮಾತನಾಡುವ ವೇಳೆ ಪ್ರತಾಪ್ ಬಂದಿದ್ದರು. ಆದಿಯ ಮುಂದೆ ಸೆಲ್ಯೂಟ್ ಹೊಡೆದು ನಿಂತರು. ತಾನೂ ಕೂಡ ಅವರ ಸಮಕ್ಕೆ ನಿಂತವನು. ಪ್ರತಾಪ್, ಏನಿದೆಲ್ಲ? ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ದರೂ ಸಹ ಇದೆಲ್ಲ ನಮ್ಮ ಕಣ್ತಪ್ಪಿಸಿ ಹೇಗಾಯಿತು ಎಂದು ಕೋಪದಲ್ಲಿ ಕೇಳಿದನು. ಸರ್, ಇದೆಲ್ಲ ಹೇಗಾಯಿತು ಎಂದು ನಮಗೂ ಕೂಡ ತಿಳಿಯುತ್ತಿಲ್ಲ. ಆದರೆ ಟೆರರಿಸ್ಟ್ಗಳು ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ. ಇದನ್ನು ತುಂಬಾ ಪ್ಲಾನ್ ಮಾಡಿದ್ದಾರೆ. ಅದು ಹೇಗೋ ನಿಮ್ಮ ವೈಫ್ ನಿಮಗೆ ಬೀಳಬೇಕಾಗಿದ್ದ ಬುಲೆಟ್ ಅನ್ನು ನಿಮಗೆ ಸೋಕದಂತೆ ತಡೆದು ಅವರು ಅಡ್ಡ ಬಂದಿದ್ದಾರೆ. ಅವರ ಮಾತಿಗೆ ಆಶ್ಚರ್ಯವಾದವನು, ವಾಟ್, ಏನು ಹೇಳ್ತಿದ್ದೀರಾ ಪ್ರತಾಪ್? ಟೆರರಿಸ್ಟ್ಗಳು ಯಾಕೆ ನನ್ನನ್ನು ಸಾಯಿಸುತ್ತಾರೆ ಎಂದು ಉಬ್ಬು ಬೆಸೆದು ಕೇಳಿದನು. ಇದರ ಹಿಂದೆ ಆ ನಂದಿಯ ಕೈವಾಡ ಇದೆ ಸರ್. ಜೈಲಿನಲ್ಲೇ ಇದ್ದುಕೊಂಡೇ ಸ್ವಲ್ಪವೂ ಸುಳಿವನ್ನು ಕೊಡದೆ ಇದೆಲ್ಲವನ್ನು ಮಾಡಿಸಿದ್ದಾನೆ. ಇವತ್ತು ಮೇಡಮ್ ಮೇಲೆ ಗುಂಡು ಹಾರಿಸಿದ ವ್ಯಕ್ತಿ ದೇವಸ್ಥಾನದಲ್ಲಿ ಸಿಕ್ಕಿದ್ದಾನೆ. ಆದರೆ ಅವನಿಗೆ ಕನ್ನಡ ಬರುವುದಿಲ್ಲ. ಕರ್ನಾಟಕಕ್ಕೆ ಹೊಸಬ ಎನಿಸುತ್ತದೆ. ಈ ಕೆಲಸಕ್ಕೋಸ್ಕರ ಅವನನ್ನು ಪಾಕಿಸ್ತಾನದಿಂದ ಕರೆಸಿದ್ದಾರೆ. ನಾವು ಎಷ್ಟೇ ಹೊಡೆದರೂ ಒಂದು ಅಕ್ಷರ ಕೂಡ ಬಾಯಿ ಬಿಡುತ್ತಿಲ್ಲ. ನನ್ನ ಗೆಸ್ ಪ್ರಕಾರ ಅವನು ಟೆರರಿಸ್ಟ್ನ ಮುಖ್ಯಸ್ಥ ಹನೀಫ್ ಬಾಷಾ ಕಡೆಯವನು ಎನಿಸುತ್ತದೆ. ಅವರು ಜೈಲಿನಲ್ಲಿ ಇದ್ದರೂ ಸಹ ಅವರ ಕೆಟ್ಟತನದ ಪರಮಾವಧಿಯ ಬೇರುಗಳು ಹೊರಗೆ ಈ ಸಮಾಜದ ತುಂಬ ಹರಡಿಕೊಂಡಿದೆ ಎಂದು ಎಸ್ಐ ಪ್ರತಾಪ್ ಅವರು ಹೇಳುತ್ತಿದ್ದ ಹಾಗೆ ಕೋಪದಲ್ಲಿ ಕೈ ಮುಷ್ಟಿ ಹಿಡಿದವನು, ಆ ಶೂಟ್ ಮಾಡಿದವನನ್ನು ಈಗಲೇ ನಾನು ನೋಡಬೇಕು ಎಂದನು. ಆದಿ, ಈ ಸಮಯದಲ್ಲಿ ನೀನು ಇಲ್ಲಿರಬೇಕು, ಎಲ್ಲಿಯೂ ಹೋಗಬೇಡ ಎಂದರು ದತ್ತಾತ್ರೇಯ. ಇಲ್ಲಿ ಧ್ರುವ ಇದ್ದಾನೆ ಮಾವ, ನೀವಿದ್ದೀರಲ್ಲ, ಬೇಗ ಬಂದು ಬಿಡುತ್ತೇನೆ ಎಂದವನು ಅವರ ಮರುಮಾತಿಗೂ ಅವಕಾಶ ಕೊಡದೆ ಬನ್ನಿ ಪ್ರತಾಪ್ ಎಂದು ಹೇಳುತ್ತಲೇ ಅಲ್ಲಿಂದ ಹೊರಟನು. ಅವನಿಗೂ ಚೆನ್ನಾಗಿ ಗೊತ್ತು, ಧ್ರುವ ಧೃತಿಯ ಕಾವಲುಗಾರನಾಗಿ ಯಾವಾಗಲೂ ಇರುತ್ತಾನೆ ಎಂದು. ಆದಿ ಆ ಕಡೆ ಹೋಗುತ್ತಿದ್ದ ಹಾಗೆ ಇತ್ತ ಧೃತಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಹೊರಬಂದಿದ್ದರು. ಅವರ ಬಳಿಗೆ ಹೋದ ದತ್ತಾತ್ರೇಯ ಅವರು, ಡಾಕ್ಟರ್, ಇವಾಗ ಪುಟ್ಟ ಹೇಗಿದ್ದಾಳೆ ಎಂದು ಆತಂಕಭರಿತ ಧ್ವನಿಯಲ್ಲಿಯೇ ಕೇಳಿದರು. ನಥಿಂಗ್ ಟು ವರಿ, ಬುಲೆಟ್ ತೆಗೆದಿದ್ದೇವೆ, ಅವರ ಪ್ರಾಣಕ್ಕೇನೂ ಅಪಾಯ ಇಲ್ಲ. 1 ಗಂಟೆಯಲ್ಲಿ ಪ್ರಜ್ಞೆ ಕೂಡ ಬರುತ್ತದೆ, ಆಗ ನೀವು ಹೋಗಿ ನೋಡಬಹುದು ಎಂದರು. ಅವರ ಮಾತು ಕೇಳಿ ಮನಸ್ಸಿಗೆ ನಿರಾಳವಾದಂತಾಯಿತು. ಅಂಕಲ್, ಧೃತಿಗೆ ಏನೂ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಈಗ ಸ್ವಲ್ಪ ಹೊತ್ತು ಆರಾಮಾಗಿ ಕುಳಿತುಕೊಳ್ಳಿ ಎಂದು ಧ್ರುವನೇ ಅವರ ಕೈ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿದನು. ವೈದ್ಯರು ಹೇಳಿದ ಹಾಗೆ ಧೃತಿಗೆ ಪ್ರಜ್ಞೆ ಬಂದು ಅವಳನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ್ದರು. ಅಂಕಲ್, ನೀವೇ ಹೋಗಿ ಮೊದಲು ಅವಳನ್ನು ಮಾತನಾಡಿಸಿಕೊಂಡು ಬನ್ನಿ, ನಾನು ಆ ನಂತರ ಹೋಗುತ್ತೇನೆ ಎಂದು ಧ್ರುವ ಹೇಳುತ್ತಿದ್ದ ಹಾಗೆ ದತ್ತಾತ್ರೇಯ ಅವರು ಧೃತಿಯನ್ನು ನೋಡಲು ಒಳಗೆ ಹೋಗಿದ್ದರು. ಭುಜಕ್ಕೆ ಬುಲೆಟ್ ಬಿದ್ದಿದ್ದರಿಂದ ಅವಳನ್ನು ಒಂದು ಬದಿಗೆ ಮಲಗಿಸಿ ಭುಜಕ್ಕೆ ಬ್ಯಾಂಡೇಜ್ ಮಾಡಿ ಕೈ ಅಲುಗಿಸಬಾರದು ಎಂದು ಭುಜದಿಂದ ಕೈವರೆಗೆ ಬೆಲ್ಟ್ ಕೂಡ ಹಾಕಿದ್ದರು.
ಅವಳ ಆ ಸ್ಥಿತಿಯನ್ನು ನೋಡಿ ಇವರ ಒಡಲಿನಲ್ಲಿ ಸಂಕಟ ಆವರಿಸಿ ಕಣ್ಣುಗಳು ತುಂಬಿದವು. ಪುಟ್ಟ ಎಂದು ಬಹಳ ಪ್ರಯಾಸದಿಂದ ಕರೆದಿದ್ದರು. ಅವರ ಧ್ವನಿ ಕೇಳಿ ನಿಧಾನವಾಗಿ ಕಣ್ಣು ತೆರೆದವಳು ಅಂಕಲ್ ಎಂದು ಕಷ್ಟದಲ್ಲಿ ತುಟಿಯರಳಿಸಿದಳು. ನೋವಿನಲ್ಲೂ ನಗುವುದನ್ನು ನಾವು ನಿನ್ನಿಂದ ಕಲಿಯಬೇಕು ಪುಟ್ಟ ಎಂದು ಅವಳು ಎದುರು ಕುರ್ಚಿಯ ಮೇಲೆ ಕುಳಿತರು. ಅವರ ಮಾತಿನ ಕಡೆ ಗಮನ ಹರಿಸದೆ ಅವಳ ಕಣ್ಣುಗಳು ಹುಡುಕಿದ್ದು ಆದಿಯನ್ನ. ಧನ್ಯವಾದಗಳು. ಮುಂದುವರಿಯುವುದು.